ನಮಸ್ಕಾರ, ಕನ್ನಡ ಒನ್ನಿಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗೋರಪು. ಹುಬ್ಬಳ್ಳಿಯಿಂದ ಬಹಳ ಕೆಟ್ಟ ಸುದ್ದಿ ಇದೆ. 6ನೇ ಕ್ಲಾಸ್ ಓದ್ತಾ ಇರುವಂತಹ ಹುಡುಗ 9ನೇ ಕ್ಲಾಸ್ ಓದುವಂಥ ಹುಡುಗನಿಗೆ ಚಾಕು ಹಾಕಿದ್ದಾನೆ. ಆ ಹುಡುಗ ಸತ್ತು ಹೋಗಿದ್ದಾನೆ. 12 ವರ್ಷದ ಹುಡುಗ 14 ವರ್ಷದ ಹುಡುಗನಿಗೆ ಚಾಕು ಹಾಕ್ತಾನೆ. ಅದು ಸಹ ಸಣ್ಣ ಮನೆ ಮುಂದೆ ಆಟ ಆಡ್ತಿರ್ಬೇಕಾದ್ರೆ ಸಣ್ಣ ಮಕ್ಕಳು ಇಬ್ಬರು ಚಾಕು ಹಾಕ್ತಾನೆ, ಅವನು ಸತ್ತು ಹೋಗ್ತಾನೆ. ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಈ ಘಟನೆಗೆ ಯಾರನ್ನ ಹೊಣೆ ಮಾಡ್ತೀರಿ? ಯಾರನ್ನ ಹೊಣೆ ಮಾಡ್ತೀರಿ ಅಂದಾಗ ನಾವು ಸೀದಾ ನೋಡಬೇಕಾಗಿರೋದು ಮಾಧ್ಯಮಗಳ ಕಡೆಗೆ. ಮಾಧ್ಯಮಗಳಲ್ಲಿ ವಿಜೃಂಭಿಸುವಂತಹ ಕೋಮು ದ್ವೇಷಿಗಳು, ಕೋಮು ಭಾಷಣಗಳ ಕಡೆಗೆ ಗೂಂಡಾಗಿರಿಯನ್ನು ಪ್ರದರ್ಶಿಸೋದಕ್ಕೂ ಸಹ ಈ ಮಾಧ್ಯಮಗಳು ಅವಕಾಶ ಮಾಡಿಕೊಟ್ಟಿದ್ದಾವಲ್ಲ, ಅವುಗಳ ಕಡೆಗೆ. ಪರ್ಸಲ್ಲಿ ಚಾಕು ಇಟ್ಕೊಳ್ಳಿ, ಮನೆಯಲ್ಲಿ ಖಡ್ಗ ಇಟ್ಕೊಳ್ಳಿ, ಕತ್ತಿ ಇಟ್ಕೊಳ್ಳಿ, ಮಚ್ಚಿಟ್ಕೊಳ್ಳಿ, ಇಂತಹ ಹೇಳಿಕೆಗಳನ್ನು ಸಂಘ ಪರಿವಾರದ ಗೂಂಡಾಗಳು ಕೊಟ್ಟಾಗ ಅದನ್ನು ಅಟ್ಲೀಸ್ಟ್ ಬೀಪ್ ಹಾಕದೆ ಅದೇ ರೀತಿಯಾಗಿ ಅದೇ ಮನಸ್ಥಿತಿಯ ಮಾಧ್ಯಮಗಳು ಬಿತ್ತರಿಸ್ತಾವಲ್ಲ, ಕೇವಲ ಮತ್ತು ಕೇವಲ ಮುಸ್ಲಿಂ ದ್ವೇಷಕ್ಕೆ. ಆದರೆ ಅದನ್ನೇ ನಾವು ಹೊಣೆ ಮಾಡಬೇಕು. ಏನಾಯಿತು ಹುಬ್ಬಳ್ಳಿಯಲ್ಲಿ ಇಬ್ಬರು ಮನೆ ಮುಂದೆ ಎಲ್ಲ ಮಕ್ಕಳು ಆಟ ಆಡ್ಕೊಳ್ತಿದ್ದಾರೆ. ದೋಸ್ತುಗಳಂತೆ, ಇಬ್ಬರು ಗೆಳೆಯರಂತೆ, ದಿನ ಆಟ ಆಡ್ತಾರಂತೆ. ಅವ್ರ ಮನೆಗೆ ಹೋಗಿ ಇವ್ರು ತಿಂತಾರೆ, ಈ ಮಕ್ಕಳು ತಿಂತಾರೆ, ಇವ್ರ ಮನೆಗೆ ಹೋಗಿ ಆ ಮಕ್ಕಳು ತಿಂತಾರೆ. 6ನೇ ಕ್ಲಾಸ್ ಹುಡುಗನ್ನ 9ನೇ ಕ್ಲಾಸ್ ಹುಡುಗ ಏನಾಯಿತು ಅದು ಇಲ್ಲಿವರೆಗೂ ಗೊತ್ತಿಲ್ಲ. ಅವರಿಬ್ಬರ ನಡುವೆ ಏನಾಯಿತು? 6ನೇ ಕ್ಲಾಸ್ ಓದೋ ಹುಡುಗ ಹೋಗಿ, ಅವರಿಬ್ಬರು ಮೈನರ್ ಆಗಿರೋದ್ರಿಂದ, ಬಾಲಕರಾಗಿರೋದ್ರಿಂದ ನಾನು ಹೆಸರು ಇನ್ನೇನು ಬೇರೆ ಡೀಟೇಲ್ಸ್ ಏನು ಹೇಳಲ್ಲ. ಸೀದಾ ಮನೆಗೆ ಹೋಗ್ತಾನೆ, ಚಾಕು ತಗೊಂಬಂದು 9ನೇ ಕ್ಲಾಸ್ ಹುಡುಗನಿಗೆ ಹಾಕ್ಬಿಡ್ತಾನೆ. ರಜೆ, ಈಗ ಬೇಸಿಗೆ ರಜೆಯಲ್ಲಿದ್ದಾರೆ. ಆ ಹುಡುಗನ್ನ ಕುಸಿದು ಬಿದ್ದಂತಹ 9ನೇ ತರಗತಿ 14 ವರ್ಷದ ಬಾಲಕನನ್ನ ಚಾಕು ಹಾಕದನಲ್ಲ, ಆ ಹುಡುಗನ ತಾಯಿ ತನ್ನ ಗಾಡಿಯಲ್ಲಿ ಹಾಕ್ಕೊಂಡು ಫಾಸ್ಟಾಗಿ ಆಸ್ಪತ್ರೆಗೆ ಕರ್ಕೊಂಡ್ಬಿಡ್ತಾನೆ. ವಿಮ್ಸ್ಗೆ ಬರೋಷ್ಟೊತ್ತಿಗೆ ಜೀವ ಇಲ್ಲ, ಸತ್ತು ಹೋಗಿದ್ದಾನೆ. ಈ 12 ವರ್ಷದ ಹುಡುಗನ್ನ ಪೊಲೀಸರು ಅರೆಸ್ಟ್ ಮಾಡೋಕೆ ಹೋದರೆ ಅವನಿಗೇನು ಅರ್ಥನೇ ಆಗ್ತಿಲ್ಲ. ಜೀಪ್ ಹತ್ತು ಅಂದರೆ ಮಿಕ ಅಂತ ನೋಡ್ತಿದ್ದಾನೆ, ಸುತ್ತ ನೋಡ್ತಿದ್ದಾನೆ. ಆದರೆ ಪೊಲೀಸರು ಕರ್ಕೊಂಡು ಹೋಗಲೇಬೇಕು, ಕಾನೂನು. ಜುವೆನೈಲ್ ಜಸ್ಟಿಸ್ ಆ್ಯಕ್ಟ್ ಪ್ರಕಾರ ಅವನನ್ನು ಬಾಲ ಕಾರಾಗೃಹಕ್ಕೆ ಹಾಕ್ತಾರೆ. ಈಗ 18 ವರ್ಷ ತುಂಬುವವರೆಗೂ ಅವನು ಜೈಲಲ್ಲಿ ಇರಬೇಕು, ಮಕ್ಕಳ ಜೈಲಲ್ಲಿ. ಅವನ ಜೀವನ ಅಷ್ಟೇ. ಮುಂದಕ್ಕೆ ಬಂದ ಮೇಲೆ ಏನು ಸುಧಾರಿಸ್ಕೊಳ್ತಾನೆ, ಏನಾಗ್ತಾನೆ. ಪ್ಲಸ್ ಈ ಕಡೆ ಬೆಳೆದು ನಿಂತಹ ಹುಡುಗ, 9ನೇ ತರಗತಿಯ ಹುಡುಗ ಜೀವ ಕಳ್ಕೊಂಡಿದ್ದಾನೆ. ಅವ್ರ ಕುಟುಂಬದವರು ಗೊಳೋ ಅಂತ ಅಳ್ತಿದ್ದಾರೆ. ಬಡ ಕುಟುಂಬ, ಒಬ್ಬನೇ ಮಗ, ರೊಟ್ಟಿ ಮಾರಿ ಜೀವನ ನಡೆಸ್ತಾ ಇದ್ದಾರೆ, ಮಗನ ಸಾಕ್ತಿದ್ದಾರೆ. ಈ ಕಡೆ ಚಾಕು ಹಾಕೋದನ್ನೆಲ್ಲ ಆ ಹುಡುಗನ ತಾಯಿನೂ ಕಣ್ಣೀರು ಹಾಕ್ತಿದ್ದಾರೆ. ಯಾಕಂದರೆ ನನ್ನ ಮನೆಗೆ ಬಂದ ಆ ಹುಡುಗನು ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಿದ್ದ, ಆ ಹುಡುಗನು ಒಳ್ಳೆ ಹುಡುಗನೇ, ನನ್ನ ಮಗ ಈ ಥರ ಯಾಕೆ ಮಾಡ್ದ ಅಂತ ನನಗೆ ಗೊತ್ತಿಲ್ಲ ಅನ್ನೋ ಸಂಕಟ ಇನ್ನೊಂದು ಕಡೆ. ಆದರೆ ಇನ್ನೊಂದು ಕಡೆ ಆ 12 ವರ್ಷದ ಮಗನನ್ನು ಈಗ ಜೈಲಿಗೆ ಕಳಿಸ್ಬೇಕಲ್ಲ ತಾಯಿ, ಆ ಸಂಕಟ. ಆಕೆ ಸತ್ತೋಗಿರೋರ ತಾಯಿ ಎಷ್ಟು ಜೋರಾಗಿ ಅಳ್ತಿದ್ದಾರೋ, ಚಾಕು ಹಾಕಿರುವಂಥವನ ತಾಯಿ ಕೂಡ ಅಷ್ಟೇ ಜೋರಾಗಿ ಅಳ್ತಿದ್ದಾರೆ. ದಿಕ್ಕು ತೋಚ್ತಾ ಇಲ್ಲ ಅವ್ರಿಗೆ ಏನು ಮಾಡಬೇಕು ಅಂತ. ಇದರ ನಡುವೆ ನಾವು ನೋಡಬೇಕಾಗಿರೋದು ಈ ಮನಸ್ಥಿತಿಗಳು ಎಲ್ಲಿಂದ ಬರ್ತಾ ಇದೆ ಅಂದರೆ ಸೀದಾ ನಮ್ಮ ದೃಷ್ಟಿ ಹೋಗೋದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಇರುತ್ತೆ. ವಾಟ್ಸಪ್ ಆಗಿ, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಇನ್ನೆಂಥದ್ದು ಇದಾವಲ್ಲ ಎಲ್ಲವೂ. ಪ್ಲಸ್ ಅದರಲ್ಲಿ ಬರ್ತಿರುವಂತಹ ಸುದ್ದಿಗಳು, ವಿಡಿಯೋಗಳು. ಈ ಪ್ರಭಾಕರ್ ಭಟ್ ಅಂತವರು, ಶ್ರೀರಾಮ ಸೇನೆಯ ಮುತಾಲಿಕ್ ಅಂತವರು, ಶರಣ್ ಪಂಪ್ವೆಲ್ ಅಂತವರು, BJPಯ ಒಂದಷ್ಟು ನಾಯಕರುಗಳು, ಬಜರಂಗ ದಳದ ನಾಯಕರು ಅಂತ ಕರೆಸ್ಕೊಳ್ಳುವವರು, ಸಂಘ ಪರಿವಾರದವರು ಎಲ್ಲರೂ ಸೇರಿಕೊಂಡು ಏನು ಭಾಷಣಗಳನ್ನು ಮಾಡ್ತಿದ್ದಾರೆ. ಪರ್ಸಲ್ಲಿ ಚಾಕು ಇಟ್ಕೊಳ್ಳಿ, ಮನೆಯಲ್ಲಿ ಖಡ್ಗ ಇಟ್ಕೊಳ್ಳಿ, ಮಚ್ಚಿಟ್ಕೊಳ್ಳಿ, ಕತ್ತಿ ಇಟ್ಕೊಳ್ಳಿ. ಇದನ್ನು ಮಾಧ್ಯಮಗಳು ತೋರಿಸಲೇಬಾರ್ದು. ಆ್ಯಕ್ಚುಲಿ ಇವೆಲ್ಲ ಸಮಾಜಘಾತುಕ ಶಕ್ತಿಗಳ ಮಾತುಗಳು. ಇವು ಕ್ರೈಮ್ಗೆ ಪ್ರೇರೇಪಣೆ ಕೊಡುವಂತಹ ಮಾತುಗಳು. ಅವುಗಳನ್ನು ಮಾಧ್ಯಮಗಳು ತೋರಿಸಲೇಬಾರ್ದು. ಆದರೆ ವಿಜೃಂಭಣೆಯಿಂದ ತೋರಿಸ್ತಾರೆ. ಯಾಕಂದರೆ ಅದರಲ್ಲಿ ಮುಸ್ಲಿಂ ದ್ವೇಷ ತುಂಬಿದೆ. ಅದೇ ಮಾಧ್ಯಮಗಳಿಗೆ ಬೇಕು. ಯಾಕಂದರೆ ಇವರೆಲ್ಲ ಮನುವಾದಿಗಳು ಮಾಧ್ಯಮದಲ್ಲಿರೋದು.
ಗೋಧಿ ಮಾಧ್ಯಮಗಳು, BJPಗೆ ಮಾರ್ಕೊಂಡಿರೋ ಮಾಧ್ಯಮಗಳು ಅದನ್ನು ರಿಪೀಟ್ ಮಾಡಿ ತೋರಿಸ್ತಿರ್ತಾರೆ. ಅದನ್ನು ಮನೆಯಲ್ಲಿ ತಂದೆ ತಾಯಿ ಅವರ ಖುಷಿಗೆ ಅವ್ರ ಮನಸ್ಸಲ್ಲೂ ನಂಜಿದ್ರೆ ಜೋರಾಗಿ ಸೌಂಡ್ ಕೊಟ್ಕೊಂಡು ಅವರು ಕೇಳ್ತಿರ್ತಾರೆ, ಮಕ್ಕಳು ಕೇಳ್ತಿರ್ತಾರೆ. ಮಕ್ಕಳಿಗೂ ಅದು ಕೇಳಿಸ್ತಿರುತ್ತೆ. ಚಾಕು ಇಟ್ಕೊಳ್ಳಿ, ಖಡ್ಗ ಇಟ್ಕೊಳ್ಳಿ, ಕತ್ತಿ ಇಟ್ಕೊಳ್ಳಿ, ಇದೆಲ್ಲ ಕೇಳಿಸ್ಕೊಳ್ತಿರ್ತಾರೆ. ಮಕ್ಕಳ ಪ್ರಭಾವ ಹಾಗೇ ಆಗುತ್ತೆ. ಅದರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಅದಕ್ಕೊಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಟ್ಟು ಅದಕ್ಕೊಂದು ಹಿಂದೂ ಪೌರುಷ ಅಂತ ತೋರಿಸಿ, ಮಚ್ಚಿಟ್ಕೊಳ್ಳಿ, ಖಡ್ಗ ಇಟ್ಕೊಳ್ಳಿ, ಚೂರಿ ಇಟ್ಕೊಳ್ಳಿ, ಪರ್ಸಲ್ಲಿ ಇಟ್ಕೊಳ್ಳಿ, ಮನೇಲಿ ಇಟ್ಕೊಳ್ಳಿ ಅಂತ ಹೇಳೋದನ್ನು ವಿಜೃಂಭಣೆಯಿಂದ ದೊಡ್ಡ ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಿ ಅದಕ್ಕೆ ದೊಡ್ಡದಾಗಿ ಸೌಂಡುಗಳನ್ನು ಕೊಟ್ಟು ಅದನ್ನು ಮಾಡ್ತಾರೆ. ಅದನ್ನು ಮೊಬೈಲಲ್ಲಿ ತಂದೆ ತಾಯಿ ಅಕ್ಕಪಕ್ಕ ಮನೆ ಎಲ್ಲರೂ ಓಹೋ ನೋಡಿ ಹಿಂದುತ್ವ ಹಬ್ಬ ಪೌರುಷ ಅಂತ ತೋರಿಸ್ತಿರ್ತಾರೆ. ಮಕ್ಕಳು ನೋಡ್ತಾರೆ. ಆ ಮನಸ್ಥಿತಿನೇ ಇಂತಹ ಮಕ್ಕಳು, ಸಣ್ಣ ಮಕ್ಕಳು, 12 ವರ್ಷದ ಮಗು ಮನೆಗೆ ಹೋಗಿ ಚಾಕು ತಗೊಂಬಂದು ಹಾಕುತ್ತೆ ಅಂದರೆ ಅಲ್ಲಿಂದಾನೇ ಬರೋದು. ಒಂದು ಮನೆ ದೀಪ ಆರೋಯ್ತು, ಒಂದು ಮಗು ಜೀವ ಕಳ್ಕೊಳ್ತು, ಇನ್ನೊಂದು ಮಗು ಜೈಲಿಗೆ ಹೋಯ್ತು. ಈ ಭಾಷಣ ಮಾಡ್ತಾರಲ್ಲ ಗೂಂಡಾಗಳು, ಇವ್ರ ಮಕ್ಕಳು ಮಾತ್ರ ಫಾರಿನಲ್ಲಿ ಓದ್ತಾ ಇರ್ತಾರೆ, ಅಥವಾ ಯಾವುದೋ ದೊಡ್ಡ ಸಿಟಿಯಲ್ಲಿ ದೊಡ್ಡ ಕಾಲೇಜಲ್ಲಿ ಇಂಜಿನಿಯರಿಂಗೋ ಡಾಕ್ಟ್ರೋ ಇನ್ನೇನೋ ಓದ್ತಾ ಇರ್ತಾರೆ. ನಿಮ್ಮ ಮಕ್ಕಳು ಬೀದಿ ಹೆಣ ಆಗ್ತಾರೆ, ಇಲ್ಲ ಜೈಲಿಗೆ ಹೋಗ್ತಾರೆ. ಇಷ್ಟು ದಿನ ಸ್ವಲ್ಪ ರೌಡಿಸಮ್ಮಲ್ಲಿ ಏನೋ ರೌಡಿ ಶೀಟರ್ಗಳಾಗೋದು, 25-30 ವರ್ಷಕ್ಕೆ ಕೊಲೆ ಆಗೋದು ನಡೀತಾ ಇತ್ತು. ಈಗ 12-14 ವರ್ಷದ ಮಕ್ಕಳು ಆ ಪರಿಸ್ಥಿತಿಗೆ ಬಂದಿದ್ದಾರೆ. ಅದಕ್ಕೆ ನೇರ ಹೊಣೆ ಈ ಭಾಷಣಗಳು ಮಾಡೋ, ದ್ವೇಷ ಭಾಷಣ ಮಾಡುವಂತಹ ಈ ಹಲ್ಕಟ್ಟುಗಳು, ಅದನ್ನು ದಿನ ಬೆಳಗಾದರೆ ವಿಜೃಂಭಣೆಯಿಂದ ತೋರಿಸುವಂತಹ ಮಾಧ್ಯಮಗಳು, ಸೋಷಿಯಲ್ ಮೀಡಿಯಾ, ಇವೇ ನೇರ ಹೊಣೆ. ಇಬ್ಬರು ಮಕ್ಕಳು ಭವಿಷ್ಯ ಹಾಳಾಗೋಯ್ತು, ಅದಕ್ಕೆ ನೇರ ಹೊಣೆ ಅವರೇನೆ. ಅಟ್ಲೀಸ್ಟ್ ಈಗಾದರೂ ಈ ಸರ್ಕಾರ ದ್ವೇಷ ಭಾಷಣಗಳ ಮೇಲೆ ಹತೋಟಿ, ಅದೇನೋ ಟಾಸ್ಕ್ ಫೋರ್ಸ್ ಅಂತಾರೆ, ಆ ಡೈಲಾಗ್ ಹೊಡಿತಾರೆ, ಈ ಡೈಲಾಗ್ ಹೊಡಿತಾರೆ, ಪರಮೇಶ್ವರ್ ಬಂದು ಡೈಲಾಗ್ ಹೊಡಿತಾರೆ, ಸಿದ್ದರಾಮಯ್ಯ ಡೈಲಾಗ್ ಹೊಡಿತಾರೆ, DK ಶಿವಕುಮಾರ್ ಡೈಲಾಗ್ ಹೊಡಿತಾರೆ. ಡೈಲಾಗಲ್ಲೇ ಮುಗೀತು ಈ ಸರ್ಕಾರ. ಒಂದು ಅರೆಸ್ಟ್, ಒಂದು ಕ್ರಮ ಸಾಧ್ಯನೇ ಇಲ್ಲ ಇವ್ರ ಕೈಲಿ. ಅದಕ್ಕೆ ತಕ್ಕಂತೆ ಮಾಧ್ಯಮಗಳಿಗೆ ಒಂದು ವಾರ್ನಿಂಗ್ ಆದರೂ ಕೊಡಿ, ಇಂತಹ ಭಾಷಣಗಳನ್ನು ಪ್ರಸಾರ ಮಾಡಬೇಡಿ. ಅದೂ ಯೋಗ್ಯತೆ ಇಲ್ಲ ಈ ಸರ್ಕಾರಕ್ಕೆ, ಅದೂ ಯೋಗ್ಯತೆ ಇಲ್ಲ. ಒಟ್ಟಿನಲ್ಲಿ ಸಂಘ ಪರಿವಾರದ ಗೂಂಡಾಗಳು, ಮಾಧ್ಯಮಗಳು, ಕೈಲಾಗದ ಹೇಡಿತನದ ಸರ್ಕಾರ, ಈ ಮೂರೂ ಸಹ ಈ ಮಕ್ಕಳು ಇಬ್ಬರ ಭವಿಷ್ಯ, ಒಬ್ಬರದ್ದು ಜೀವ ಹೋಗಿದ್ದಕ್ಕೆ ಇನ್ನೊಬ್ಬನ ಜೀವನ ಹೋಗಿದ್ದಕ್ಕೆ ನೇರ ಹೊಣೆ ಅಂತ ನಾನಂತೂ ಅದನ್ನೇ ಹೇಳ್ತೀನಿ ಅಷ್ಟೇ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.